ದುಶ್ಶಕುನ ಘೋರ ಸ್ವಪ್ನಗಳಾಯ್ತು. ಭೂರಿ ನೇತ್ರನ ತನಯಗಂತು ವಾರಿಜಾಕ್ಷಗೆ ಹಾನಿಯಾಯ್ತೆನುತ ಚಿಂತಿಸಲು ನಾರದನು ಬರೆ ಕಂಡು ಪಾರ್ಥ. ഇരുളിನ ಸುಖ ನಿದ್ರೆಯೇ ನೆಮ್ಮದಿಗಿರುವಂತಹ ದಾರಿ. ಹಾಯಾಗಿ ನಿದ್ರಿಸಿದಾಗ ಎಲ್ಲವನ್ನೂ ಮರೆತು ಮತ್ತೆ ಹೊಸ ಬೆಳಕನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ನಿನ್ನೆಯ ದಿನ ನಿದ್ರಿಸುವುದಕ್ಕೆ ನಾನು ಪಟ್ಟ ಪಾಡು ಅದೆಷ್ಟು ಸಾಧ್ಯವೇ ಆಗಲಿಲ್ಲ. ಬೆಳಗಿನ ಜಾವಕ್ಕೆ ಘೋರವಾದಂತಹ ದುಸ್ವಪ್ನಗಳು ನನ್ನನ್ನು ಕಾಡುವುದಕ್ಕಾರಂಭಿಸಿದವು. ಈಗ ಬೆಳಗಾದ ಮೇಲೆ ಮತ್ತೆ ಅದೇ ನನ್ನನ್ನು ನೆನಪಿಸುತ್ತಾ ಇದೆ, ಎಚ್ಚರಿಸುತ್ತಾ ಇದೆ. ಕರ್ಕಶವಾದಂತಹ ಪ್ರಾಣಿ ಪಕ್ಷಿಗಳ ಧ್ವನಿ, ಊಳಿಡುವಿಕೆ. ಎದ್ದು ನೋಡಿದರೆ ಅದೇ ಅದೇ ಮತ್ತೆ ಮತ್ತೆ ನನ್ನನ್ನು ಜರ್ಜರಿತಗೊಳಿಸುತ್ತಾ ಇದೆ. ಕನ್ನಡಿಯಲ್ಲಿ ಮುಖವನ್ನು ನೋಡಿದರೆ ಏನು ಅಸ್ಪಷ್ಟತೆ ಗೋಚರಿಸುತ್ತಾ ಇದೆ. ಹಾಗಾದರೆ ಇದು ಯಾವುದರ ಮುನ್ಸೂಚನೆ? ಉತ್ತಮವಾದಂತಹ ಶಕುನಗಳಲ್ಲ ಇದೆಲ್ಲ. ಹಾಗಾದರೆ ಉತ್ತಮವಾದಂತಹ ಶಕುನಗಳು ತೋರದೇ ಇದ್ದಲ್ಲಿ ಒಳ್ಳೆಯದನ್ನು ಹೇಗೆ ನಾವು ಕಾಣುವುದಕ್ಕೆ ಸಾಧ್ಯ? ಹಾಗೆಯೇ ಯೋಚಿಸಿ 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 ಯಾವುದಕ್ಕೂ ಉತ್ತರ ಸಿಗದ ಸ್ಥಿತಿಯಲ್ಲಿ ನಮ್ಮನ್ನು ಸದಾ ಕಾಯುತ್ತಿರುವಂತಹ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ ಆತನಿಗೆ ಹಾನಿ ಸಂಭವಿಸುತ್ತಾ ಇದೆ. ವಾರಿಜಾಕ್ಷಗೆ ಹಾನಿಯಾಯಿತೆ, ಆಗಿದೆಯೋ ಇಲ್ಲವೋ, ಏನಾಗುತ್ತಾ ಇದೆ ಅಲ್ಲಿ ಒಂದು ಅರ್ಥವಾಗದಂತಹ ಸ್ಥಿತಿಯಲ್ಲಿ ಹಸ್ತಿನಾವತಿಯಲ್ಲಿ ನಾನು ತೊಳಲಾಡುತ್ತಾ ಇದ್ದೇನೆ. ಹಾಗಾದರೆ ನನಗೆ ಮುಂದೆ ಏನು ಎನ್ನುವುದನ್ನು ಹೇಳುವುದಕ್ಕೆ ಯಾರಿದ್ದಾರೆ? ಮುಂದಿನ ಬೆಳಕು ಏನು? ಒಂದು ಸ್ಪಷ್ಟವಾಗದ ಸ್ಥಿತಿಯಲ್ಲಿ ನಾನಿರುತ್ತಾ ಯಾರದು ಯಾರದು? ನಾರಾಯಣ ನಾರಾಯಣ. ನಾರದರು ಹೀಗೆ ಬರಬೇಕು, ಹೀಗೆ ಬರಬೇಕು. ಏನು ಸ್ವಾಮಿ ಏನು? ಅಯ್ಯ, ಬೇಳಿದರು ಸುರಮುನಿಯು ಏಳು ಪೊರಡಿ ಕ್ಷಣದಿ ತಾಳು ಧೈರ್ಯಗಳ ಮನದೊಳಗೆ ನೀಲವಣ್ಣನು ಕೃಷ್ಣ ಜಾಲದೊಳಗಿರುವ ನೀಲವಣ್ಣನು ಕೃಷ್ಣ ಜಾಲದೊಳಗಿರುವ ಬರ ಹೇಳಿದನು ತನ್ನೆಡೆಗೆ ನಿನ್ನ. ಅಯ್ಯ ಪಾರ್ಥ, ಮಹಿಮಾನ್ವಿತರು ನಾರದ ಋಷಿಗಳು, ಹೀಗೆ ಬನ್ನಿ. ನಿನ್ನ ಯಥೋಪಚಾರಗಳನ್ನೆಲ್ಲ ಸ್ವೀಕರಿಸಿದ್ದೇನೆ. ಆದರೆ ಇಂದು ನಿನ್ನನ್ನು ನೋಡುವಾಗ ಎಂದಿನಂತಿಲ್ಲ. ನಿನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಇರುವುದನ್ನು ನಾನು ಕಾಣುತ್ತಾ ಇದ್ದೇನೆ. ಏನಾಗಿದೆ, ಏನಾಗುತ್ತಾ ಇದೆ ಎನ್ನುವುದಕ್ಕೆ ನನ್ನಲ್ಲಿ ಉತ್ತರ ಇಲ್ಲ ಪ್ರಭು. ಅದು ನಿನ್ನ ಮನಸ್ಸೇ, ನಿನ್ನ ಮುಖವೇ ಹೇಳುತ್ತಾ ಉಂಟು. ನಿಜ. ಆದರೆ ನಾನು ಇಲ್ಲಿ ಬಂದಿರುವುದು ಅಂತ ಒಂದು ಘನವಾದಂತಹ ಒಂದು ಉದ್ದೇಶವನ್ನು, ಒಂದು ವಿಷಯವನ್ನು ಹಿಡಿದುಕೊಂಡೇ ಇಲ್ಲಿ ಬಂದವನಿದ್ದೇನೆ. ಅಪ್ಪಣೆಯಾಗಬೇಕು. ಆದರೆ ಒಂದು ವಿಚಾರ, ನಿಮ್ಮ ಜೀವನದಲ್ಲಿ, ಪಾಂಡವರ ಜೀವನದಲ್ಲಿ ಪ್ರಾರಂಭದಿಂದ ಇಂದಿನವರೆಗೆ ಅನುದಿನವೂ ಪ್ರತಿಯೊಂದು ವಿಷಯದಲ್ಲಿಯೂ ನಿಮಗೆ ಮಾರ್ಗದರ್ಶನವನ್ನು ಇತ್ತು. ಅದೇ ರೀತಿ ನಿಮ್ಮನ್ನು ಸಂರಕ್ಷಿಸಿದಂತಹ ಆ ಶ್ರೀಕೃಷ್ಣ ದೇವ ಅವರನ್ನು ಮರೆತ ಹಾಗೆ ಕಾಣುತ್ತಾ ಉಂಟಲ್ಲ. ಮರವೇ ಆಗಲಿಲ್ಲ ಪ್ರಭು. ಆದರೆ ಈಗ ಹೇಗೆ, ಎಲ್ಲಿ, ಏನು, ಯಾವುದರದ್ದು ಸ್ಪಷ್ಟ ಚಿತ್ರಣವೇ ಸಿಗದ ಸ್ಥಿತಿಗೆ ನಾನು ಬಂದಿದ್ದೇನೆ. ಮಾನಸಿಕವಾದಂತಹ ತುಮುಲ ಯಾಕಂತ ಗೊತ್ತಾಗುತ್ತಾ ಇಲ್ಲ. ಅದಕ್ಕೆ ಕಾರಣ ಉಂಟು. ಶ್ರೀಕೃಷ್ಣ ದೇವರು ನನ್ನನ್ನು ಕಳುಹಿಸಿಕೊಟ್ಟವರಿದ್ದಾರೆ. ಯಾಕೆ? ಈಗಿಂದೀಗಲೇ ಪಾರ್ಥ ಉಟ್ಟ ಉಡುಗೆಯಲ್ಲಿಯೇ ಬರಬೇಕೆಂದು ಹೇಳಲು
ನನ್ನನ್ನು ಕಳುಹಿಸಿಕೊಟ್ಟವರಿದ್ದಾರಯ್ಯ. ಹಾಗಾದರೆ ಅಲ್ಲಿ ಏನಾಗಿದೆ? ಅದು ಅಲ್ಲಿಯೇ ಹೋಗಿ ನೋಡಬೇಕು. ಭಗವಂತನಿಗೆ ನನ್ನನ್ನು ಕಾಣಬೇಕು ಈಗಿಂದೀಗಲೇ. ಹುಟ್ಟ ಉಡುಗೆಯಲ್ಲಿಯೇ ಬರ ಹೇಳು ಅನ್ನುವುದನ್ನ. ಹಾಗಾದರೆ ಹಾನಿ ಸಂಭವಿಸಿದೆ ಪ್ರಭು. ಕುಂತಿನಂದನ ರಸಿರಿ ಚಿಂತಾಮಣಿಯ ಜ್ಯೋತಿ ಇಂದು ಮಸಣಿಸಿದೆ ಶಿವ ಎನ್ನುತ್ತಾ. ಶಿವ ಶಿವ ಕಂತು ಪಿತನನು ಕಾಣಲುಟ್ಟುಡುಗೆಯಲಿ ಹೊರಟ. ಕಂತು ಪಿತನನು ಕಾಣಲುಟ್ಟುಡುಗೆಯಲಿ ಹೊರಟ. ಚಿಂತಾ ಭರದಿ ಪಾತನಂದು ನನ್ನ ಮನಸ್ಸಿನಲ್ಲಿ ಉಂಟಾದಂತಹ ಬೇಗುದಿ ನನ್ನ ಮನಸ್ಸಿಗೆ ಏನೋ ಒಂದು ತೋಚುತ್ತಾ ಇದೆ. ಅದು ವಿಕಲ್ಪಗಳು ಎಂದು ಬದಿಗಿರಿಸುವುದಕ್ಕೆ ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಾ ಇಲ್ಲ. ಈಗ ನೀವು ಬಂದಾಡುತ್ತಿರುವಂತಹ ಮಾತುಗಳು ಏನೋ ಒಂದು ಸಂಬಂಧ ಕಾಣುತ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಬರ ಹೇಳಿದ್ದಾನೆ, ಅದಕ್ಕಿಂತಲೂ ಮಿಗಿಲಾಗಿ ಅವನಿಗೆ ತೊಂದರೆಯಾಗಿದೆ, ವಾರಿಜಾಕ್ಷನಿಗೆ ಹಾನಿ ಉಂಟಾಗಿದೆ. ನಾರದರೆ ಈ ಮಾತುಗಳನ್ನು ನಾನು ಈ ಕಾಲಕ್ಕೆ ಕೇಳಬೇಕು. ಪಾಂಡವರ ಬದುಕಿನ ಭಾಗ್ಯೋದಯ, ಭಾಗ್ಯದ ಸಿರಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ, ಹೌದು, ಕುಂತಿ ನಂದನರ ಬಾಳಿನಲ್ಲಿ ಬೆಳಕಾದಂತಹ ಭಗವಂತ ಈ ಕಾಲಕ್ಕೆ ತೊಂದರೆಗೆ ಒಳಗಾಗಿದ್ದಾನೆ. ಅಲ್ಲ, ಯಾದವ ಕುಲ ಚಿಂತಾಮಣಿ ಪ್ರಪಂಚವೇ ಹೀಗೆ ನಡೆಯಬೇಕು ಎಂದು ತೋರಿಸಿಕೊಡುವಂತಹ ತನ್ನ ಸಂಕಲ್ಪ ಮಾತ್ರದಿಂದಲೇ ಸಾರಿದಂತಹ ಆ ಭಗವಂತ ಇವತ್ತು ಹಾನಿಗೊಳಗಾಗಿದ್ದಾನೆ ಎಂದಾದರೆ ನಾನು ಹೋಗಬೇಕು. ನಿಮ್ಮ ಅಪ್ಪಣೆ ನನಗೆ ಇಲ್ಲಿಂದಲ್ಲಿಗೆ ತೆರಳುವುದಕ್ಕೆ ಅದು ನಾನು ಉಟ್ಟ ಉಡುಗೆಯಲ್ಲಿ ಅಂದ್ರೆ ತಡವಾಗಕೂಡದು ನಿರೂಪ. ಹೊರಡುತ್ತೇನೆ ಅಯ್ಯ, ಸ್ವಲ್ಪ ತಡಿ, ಹೊರಡುತ್ತೇನೆ. ಕರೆದು ಕುಪಿತದುಳ್ಳೆದ ಸುರಮುನಿ ವಿಜಯನಿಗೆ ಹರೆಯ ಮೈ ಮುಟ್ಟದಿರು ಜತನ. ಕಿರಿದು ದೂರದೊಳಿರಲು ಹೊರ ಕುಶಲ ನಿನಗೆನಲು. ಕಿರಿದು ದೂರದೊಳಿರಲು ಹೊರ ಕುಶಲ ನಿನಗೆನಲು. ನರನು ಶಿರವಲುಗಿಸುತ್ತ ಬಂದ ಅಯ್ಯ ಪಾರ್ಥ, ನಾರದರೆ ಪ್ರಪಂಚದ ದೇವರು ಎನಿಸಿಕೊಂಡ ನಿನ್ನ ಸಖನೂ ಎನಿಸಿಕೊಂಡಂತಹ ಶ್ರೀಕೃಷ್ಣ ದೇವರಿಗೆ ಏನು ಸಂಭವಿಸಿದೆ ಅನ್ನುವಂತಹ ರೀತಿಯಲ್ಲಿ ನಾನು ಹೇಳಿದ ಕೇಳಲಿ ನೀನು ಹೊರಟು ನಿಂತೆ. ನಿಜ. ಆದರೆ ನಿನಗೊಂದು ಕಿವಿ ಮಾತನ್ನ ಹೇಳುತ್ತೇನೆ, ಕೇಳು. ಏನದು? ನೀನು ಅಲ್ಲಿ ಹೋಗಲೇಬೇಕಾದಂತಹ ಅನಿವಾರ್ಯತೆ ಉಂಟು, ಹೌದು. ಆದರೆ ಯಾವಾಗದ ಹಾಗೆ ಅಲ್ಲ. ಇಂದು ಅವನನ್ನು ನೋಡಲು ಹೋಗುವಂತಹ ಸಂದರ್ಭದಲ್ಲಿ ಅವನಲ್ಲಿ ಅಂತರವನ್ನ ಕಾಪಾಡಿಕೊಳ್ಬೇಕು ನೀನು. ಹಾಗಂದ್ರೆ ಯಾವುದೇ ಕಾರಣಕ್ಕೂ ಶ್ರೀಕೃಷ್ಣನ ಮೈಯನ್ನ ಮುಟ್ಟದಿರು. ಅದರಿಂದ ನಿನಗೇ ಒಳಿತು. ಮೈ ಮುಟ್ಟಕೂಡದು, ಮಾತುಗಳನ್ನು ಆಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಅವನ ಮೈಯನ್ನ ಮುಟ್ಟದಿರು. ನಾರದರೆ ಅದರಿಂದ ನಿನಗೇ ಒಳಿತು. ಉನ್ನತವಾದಂತಹ ಸ್ಥಾನವನ್ನು ಹೊಂದಿದವರು ನೀವು, ತ್ರಿಕಾಲಜ್ಞಾನಿಗಳು ಇದ್ದೀರಿ. ಆದ್ದರಿಂದ ನಿಮ್ಮ ಮಾತನ್ನು ಸ್ಪಷ್ಟವಾಗಿಯೇ ನೆನಪಿಟ್ಟುಕೊಂಡು ಆ ಕಡೆಗೆ ಮುಂದುವರಿಯುತ್ತೇನೆ. ಆದಷ್ಟು ಶೀಘ್ರವಾಗಿ ಹೋಗುತ್ತೇನೆ ಆ ಕಡೆಗೆ. ಹಾಗೆ ತರುಮೂಲದಲ್ಲಿ ಪರಾನ್ಮುಖನಾಗಿ ಕುಳಿತ ಶ್ರೀಹರಿಯ ಕಾಣುತ್ತ ಧನಂಜಯನು. ಶ್ರೀಹರಿಯ ಕಾಣುತ್ತ ಧನಂಜಯನು ಮರುಗಿದ ನಕಟೆನ್ನ ಬಾಳ ರುವಾರಿಗೆ. ಮರುಗಿದ ನಕಟೆನ್ನ ಬಾಳ ರುವಾರಿಗೆ. ಪರಿಯಾಯ್ತೆ ಮಮ ಪುಣ್ಯ ಬಲವೇ.
ದ್ವಾರಕೆಯಾಗಿ ಬಂದೆ ಕೃಷ್ಣನನ್ನು ಕಾಣಬೇಕು ಎನ್ನುವಂತಹ ತವಕದಿಂದ. ದ್ವಾರಕೆಗೆ ಬಂದಾಗ ಪರಿಸ್ಥಿತಿಗಳು ಒಂದೊಂದಾಗಿಯೇ ಅರ್ಥವಾಯಿತು. ಹೌದು, ಯಾದವರ ಅವಸಾನವಾಗಿದೆ ಎನ್ನುವುದು ಚಿತ್ರಣವೇ ನನಗೆ ತಿಳಿಸುತ್ತಾ ಇದೆ. ಆದರೆ ಅಲ್ಲಿ ಕೃಷ್ಣನನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ಅರಸುತ್ತಾ ಕಾನನಾಭಿಮುಖನಾಗಿ ಬಂದು ನೋಡುತ್ತಾ ಇದ್ದೇನೆ. ಆ ತರುಮೂಲದಲ್ಲಿ ಪರೋನ್ಮುಖನಾಗಿರುವಂತಹ ಭಗವನ್ ಶ್ರೀಕೃಷ್ಣ. ನೋಡಿದರೆ ಪಾದದಲ್ಲಿ ರಕ್ತ ಹರಿಯುತ್ತಾ ಇದೆ, ರಕ್ತಮಯವಾದಂತಹ ಪಾದ. ಯಾಕೆ ಏನು ಎನ್ನುವುದು ನನಗೆ ಅರ್ಥವಾಗುತ್ತಾ ಇಲ್ಲ. ಪಾಂಡವರಲ್ಲ, ಈ ಪಾರ್ಥನ ಬಾಳರುವಾರಿಗೆ ಈ ಕಾಲಕ್ಕೆ ಈ ಸ್ಥಿತಿ ಒದಗಿದೆ ಎಂದಾದರೆ ಇದು ಹಾಗೆಯೋ ಹೀಗೆಯೋ ಇದನ್ನು ವಿಮರ್ಶಿಸುವುದಕ್ಕೋ ಇದರ ಕುರಿತಾದಂತಹ ವಿಚಾರಗಳನ್ನು ಪ್ರಸ್ತುತಪಡಿಸುವುದಕ್ಕೂ ನಾನೆಷ್ಟರವ, ನಾನೇನೂ ಅಲ್ಲ. ಭಗವಂತನನ್ನು ನೋಡುವುದೊಂದೇ ನನಗಿರುವಂತಹ ಮಹಾಭಾಗ್ಯ ಈ ಕಾಲಕ್ಕೆ ಎನ್ನುವುದನ್ನು ಅರಿತು ಇಲ್ಲಿಂದಲೇ ಅವನನ್ನು ನೋಡುತ್ತಾ ಮೂಕನಾಗಿದ್ದು ಬಿಡುತ್ತೇನೆ. ಕೃಷ್ಣ ಕೃಷ್ಣ ಕೃಷ್ಣ. ಬಾವಯ್ಯ ಬಾರಯ್ಯ ಬಾರಯ್ಯ ಬಾವಯ್ಯ ನೋಡನವಸ್ತೆ ಬಾವಯ್ಯ ಬಾಯಾರಿಹುದು ತಾಪ ಹೆಚ್ಚುತ್ತಿದೆ. ಊರಿನೇತ್ರನ ಕಂದ ಒಡಲುರಿಯ ತಣಿಸೆ, ಊರಿನೇತ್ರನ ಕಂದ ಒಡಲುರಿಯ ತಣಿಸೆ, ಕೈಯಾರೆ ನೀರುಣಿಸೆ ನಲಿಕಾಗ, ಕೈಯಾರೆ ನೀರುಣಿಸೆ ನಲಿಕಾಗ. ಬಾರಯ್ಯ ಬಾವಯ್ಯ ನೋಡನವಸ್ತೆ, ಬಾಯಾರಿಹುದು ತಾಪ ಹೆಚ್ಚುತ್ತಿದೆ. ಬಾವಯ್ಯ ಬಾವಯ್ಯ ಬಾರಯ್ಯ. ಬಾವಯ್ಯ ದೇವಾ ಬಾರಯ್ಯ, ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದವ. ಯಾವಾಗ ಪಾರ್ಥ ಬರ್ತಾನೆ ಅರ್ಜುನನನ್ನೊಮ್ಮೆ ಕಾಣಬೇಕು ಎನ್ನುವ ಹಾಗೆ ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದವ. ಓಹೋ ಪಾರ್ಥ, ಭಗವನ್, ಬಂದು ನೀ ನನ್ನ ಸನಿಹಕ್ಕೆ ಬಂದು ನೀನೇ ಒಮ್ಮೆ ಆಲಿಂಗನವನ್ನು ಕೊಡಬಹುದು ಅಂತ ನಾನು ಭಾವಿಸಿದ್ದೆ. ಆದರೆ ನೀನಿನ್ನೂ ದೂರವೇ ಸರಿಯುತ್ತಾ ಇದ್ದೀಯಲ್ಲ. ಬಾವಯ್ಯ, ನನ್ನ ಅವಸ್ಥೆಯನ್ನೊಮ್ಮೆ ನೋಡಯ್ಯ. ಕಾಣುವುದಿಲ್ಲವೇ ನಿನಗೆ? ನೋಡುತ್ತಾ ಇದ್ದೇನೆ. ಕಾಲಿನಲ್ಲಿ ರಕ್ತ ಎನ್ನುವಂಥದ್ದು ಸೋರುತ್ತಾ ಇದೆ, ಶರೀರದಲ್ಲಿ ಬೆವರೆನ್ನುವಂಥದ್ದು ಅಧಿಕವಾಗಿ ಹೋಗುತ್ತಾ ಇದೆ, ಮಾತು ಮೌನವಾಗುವುದಕ್ಕೆ ತೊಡಗಿದೆ, ನಾಲಿಗೆ ತಡವರಿಸುತ್ತಾ ಇದೆ. ಪಾರ್ಥ, ಕಾಲಿಗಾದ ನೋವೆನ್ನುವಂಥದ್ದು ಅಧಿಕವಾಗಿ ನಖಶಿಖಾಂತದವರೆಗೆ ಏರುವುದಕ್ಕಾರಂಭವಾಗಿದೆ. ಪಾರ್ಥ, ಈ ಕಾಲದಲ್ಲಿ ನನಗೊಂದು ಸಣ್ಣ ಉಪಕಾರವನ್ನ ಮಾಡುವೆಯಾ ನೀನು? ಏನಾಗಬೇಕು ದೇವ್ರೆ? ಬೇರೇನು ಬೇಡ ಪಾರ್ಥ. ಇಷ್ಟೆಲ್ಲ ವೇದನೆಯಾಗುತ್ತಿರುವ ಸಮಯದಲ್ಲಿ ಆ ನೋವುಗಳನ್ನೆಲ್ಲ ನಾ ಕಳೆದುಕೊಳ್ಳಬೇಕು ಅಂತಿದ್ರೆ
ಶರೀರಕ್ಕಾವರಿಸಿದಂತಹ ಬಾಯಾರಿಕೆ ಎನ್ನುವಂಥದ್ದು ತಣಿಯಬೇಕು. ನೋವು ಹೆಚ್ಚು ಹೆಚ್ಚು ಆಯಿತು ಅಂತಾದರೆ ಈ ಜೀವವೇ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಆ ಜೀವ ಹೋಗುವುದಕ್ಕಿಂತ ಮೊದಲಾಗಿ ಶರೀರಕ್ಕಾದಂತಹ ನೋವು ಮಾಸಿ ಹೋಗಬೇಕು ಅಂತಿದ್ರೆ ನೀರು ಕುಡಿಯಬೇಕು. ಬಾಯಾರಿಕೆ ಎನ್ನುವುದು ಅಧಿಕವಾಗುವುದಕ್ಕೆ ತೊಡಗಿದೆ ಪಾರ್ಥ. ಒಂದಿಷ್ಟು ನೀರನ್ನಾದರೂ ತಂದು ಕೊಡುವೆಯಾ ಪಾರ್ಥ? ನೀರನ್ನು ಅಪೇಕ್ಷಿಸುತ್ತಾ ಇರುವೆ, ಬೇರೇನು ಬೇಡ ನನಗೆ. ಹಾ ಹಾ ಸುರ ನದಿಯ ಜನಕನಿಗೆ ವಾರಿಯ ನರನು ತಂದಿಯುವರೆ ನರನು ತಂದಿಯುವರೆ ಬಗೆದರೆ ಸುರಮುನಿಯ ಎಚ್ಚರದ ನುಡಿಯೇ ಬಗೆದರೆ ಸುರಮುನಿಯ ಎಚ್ಚರದ ನುಡಿ ಹಿಂಜರಿಸಲವನ ಸುರನದಿಯ ಜನಕನಿಗೆ ವಾರಿಯ ನರನು ತಂದಿಯುವನೇ ಕೃಷ್ಣ ಭಗವಂತ ನೀರನ್ನು ಅಪೇಕ್ಷಿಸುತ್ತಾ ಇದ್ದಾನೆ ಕುಡಿಯುವುದಕ್ಕಾಗಿ. ಈ ಕ್ಷಣವೇ ಹೊರಟೆ ಬೊಗಸೆಯಲ್ಲಿ ನೀರನ್ನೆತ್ತಿಕೊಂಡು ಬಂದು ಭಗವಂತನಿಗೆ ಕೊಡಬೇಕು. ಇದು ನಾನು ಮಾಡತಕ್ಕಂತಹ ಕಾರ್ಯ. ಈಗ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಕುಡಿಯುವುದಕ್ಕೆ ನೀರನ್ನಪೇಕ್ಷಿಸಿದಾಗ ಬಾಣದ ಮೂಲಕವಾಗಿ ಗಂಗೆಯನ್ನು ಮೇಲಕ್ಕೆ ತರುವಂತೆ ಸೂಚಿಸಿದಾತ ಶ್ರೀಕೃಷ್ಣ ಪರಮಾತ್ಮ. ಆದರೆ ಇಂದು ಸುರ ನದಿಯ ಜನಕನಾದಂತಹ ಈತನಿಗೆ ನಾನು ನೀರನ್ನು ಕೊಂಡು ಹೋಗಿ ಕೊಡಬೇಕು. ಅದಕ್ಕಾಗಿಯೇ ಸರ್ವ ಸನ್ನದ್ಧನಾಗಿ ಮುಂದಡಿ ಇಟ್ಟ ಕಾಲಕ್ಕೆ ಪಕ್ಕನೆ ನೆನಪಾಗುತ್ತಾ ಇದೆ ನಾರದರು ಆಡಿದಂತಹ ಮಾತು. ಯಾವ ಕಾರಣಕ್ಕೂ ಶ್ರೀಕೃಷ್ಣನನ್ನು ಸ್ಪರ್ಶಿಸಕೂಡದು ನೀನು. ಯಾಕೆ ಹಾಗಾಡಿದ್ರು ನಾರದರು? ನಾರದರು ಅಜ್ಞಾನಿಗಳೇ. ನಾರದರು ತಿಳಿಯದೆ ಆಡಿದರೆ ಆ ಮಾತನ್ನು? ಇಲ್ಲ ಇಲ್ಲ ಇಲ್ಲ. ಹಾಗಾದರೆ ಇಲ್ಲಿಯೂ ಕೂಡ ತುಮುಲ, ದ್ವಂದ್ವ, ದುಃಖ ಏನು ಮಾಡಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬರಲಾರದೆ ತೊಳಲಾಡುವಂಥ ಅಸ್ಪಷ್ಟತೆ ನನ್ನನ್ನು ಈ ಹೊತ್ತು ಕಾಡುತ್ತಾ ಇದೆ ಅಂದರೆ ಯಾಕೆ ಹೀಗೆ? ಯಾರ ಮಾತನ್ನು ಪಾಲಿಸೋಣ ಈ ಕಾಲಕ್ಕೆ? ಅಂದಿನಿಂದ ಇಂದಿನವರೆಗೂ ಜೀವನದ ಉದ್ದಕ್ಕೂ ಕೂಡ ಶ್ರೀಕೃಷ್ಣ ಪರಮಾತ್ಮನಾಡಿದಂತಹ ಮಾತುಗಳನ್ನು ಒಂದಿಷ್ಟು ತಪ್ಪದೆ ಸದಾ ಪಾಲಿಸಿದಂತಹ ತ್ರಿಲೋಕ ವಿಜಯಿ ಪಾರ್ಥ ಈ ಕಾಲಕ್ಕೆ ಅದನ್ನು ಪಾಲಿಸದೆ ನಾರದರ ಮಾತನ್ನೇ ಪಾಲಿಸೋಣವೇ? ಯಾಕೆ ಇಂತಹ ಸ್ಥಿತಿ? ನಾರದರು ಆಡಿದಂತಹ ಮಾತಿನಲ್ಲೂ ಔಚಿತ್ಯವನ್ನು ಕಾಣಬೇಕು ಎಂದು ಮನಸ್ಸು ಹೇಳುತ್ತಾ ಇದೆ. ಹೌದು, ಹೌದದು. ಭಗವಂತ ಹಾನಿಗೊಳಗಾಗಿದ್ದಾನೆ, ಏನೋ ತೊಂದರೆಯನ್ನು ಹೊಂದಿದ್ದಾನೆ ಈ ಕಾಲಕ್ಕೆ ಎಂದಾದರೆ ನಾನು ಈಗ ನೀರನ್ನು ಒದಗಿಸಕೂಡದು ಎನ್ನುವುದೇ ನಾರದರ ಮಾತಿನ ಅರ್ಥವಲ್ಲವೇ? ಹೌದು, ಹೌದದು. ನಿತ್ಯ ಆಚಾರಗಳನ್ನು ಎಸಗದೆ ನಾನು ಈ ಕಾಲಕ್ಕೆ ಶ್ರೀಕೃಷ್ಣನ ಸಮೀಪಕ್ಕೆ ಹೋಗುವಂತ ಯೋಗ್ಯತೆಯನ್ನು ಕಳಕೊಂಡಿದ್ದೇನೆ, ಅಯೋಗ್ಯನಾಗಿದ್ದೇನೆ. ಹಾಗಾದರೆ ಅಯೋಗ್ಯನಾಗಿ ನಾನು ಕೊಡುವಂತಹ ಈ ನೀರು ಭಗವಂತನಿಗೆ ವಿಷವಾದೀತು
ಆದ್ದರಿಂದ ಕೊಡಲಾರೆ. ಭಗವಂತ ಅಲ್ಲಿ, ನಾನು ಇಲ್ಲಿ, ಮಧ್ಯದಲ್ಲಿ ಅಂತರ. ಇದು ಸಾಕು ನನಗೆ, ಸಾಕು. ಧನಂಜಯ, ಎಲೆ ಧನಂಜಯ, ನಿನ್ನ ಜೀವನ ಶಿಲೆಗೆ ಮೂರ್ತ ಸ್ವರೂಪವಿತ್ತಿಯೇ. ಎಲೆ ಧನಂಜಯ, ನಿನ್ನ ಜೀವನ ಶಿಲೆಗೆ ಮೂರ್ತ ಸ್ವರೂಪವಿತ್ತಿಯೇ. ಹಲವು ಉಪಕೃತಿಗೈದೆ ಮರೆಯದೆ ಸಲಿಲ ನೀಡೆನಲು. ಹಲವು ಉಪಕೃತಿಗೈದೆ ಮರೆಯದೆ ಸಲಿಲ ನೀಡೆನಲು. ಎಲೆ ಧನಂಜಯ, ನಿನ್ನ ಜೀವನ ಶಿಲೆಗೆ ಮೂರ್ತ ಸ್ವರೂಪವಿತ್ತಿಯೇ. ಧನಂಜಯ, ಆ ಧನಂಜಯ, ದೇವಾ, ನಿನಗೆ ಘನತರವಾದ ಕಾರ್ಯವನ್ನೇನೂ ಹೇಳಿದವನೇ ಅಲ್ಲ. ಶರೀರದಲ್ಲಾಗುವಂತಹ ನೋವುಗಳನ್ನೆಲ್ಲ ಪರಿಹರಿಸಿಕೊಡುವುದಕ್ಕೆ, ಆದಂತಹ ಬಾಯಾರಿಕೆಯನ್ನು ಪರಿಹರಿಸುವುದಕ್ಕೆ ಒಂದಿಷ್ಟು ನೀರು ಕೊಡು ಅಂತ ಕೇಳಿದ್ದು ನಾನು. ಅದಕ್ಕೆ ಇಷ್ಟು ಹಿಂದೆ ಮುಂದೆ ನೋಡುವುದಕ್ಕೆ ಆರಂಭಿಸಿದೆಯಲ್ಲ ನೀನು. ನೀರು ತರುತ್ತೇನೆ ಅಂತ ಹೇಳಿ ಹೋದವ ಬೊಗಸೆಯಲ್ಲಿ ನೀರನ್ನು ಹಿಡಿದುಕೊಂಡು ಬಂದು ನನ್ನ ಸನಿಹಕ್ಕೆ ಬಾರದೆ ದೂರವೇ ನಿಂತುಕೊಂಡು ಬೊಗಸೆಯಲ್ಲೇ ನೀರನ್ನು ಹಿಡಿದುಕೊಂಡು ನಿಂತುಕೊಂಡವನಿದ್ದಿ. ಏನಯ್ಯ ಧನಂಜಯ ಇದು? ಕೇವಲ ನನ್ನ ಕಣ್ಣ ಸನ್ನೆ ಮಾತ್ರದ ಮೂಲಕವಾಗಿಯೇ ಶರಶಯ್ಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರಿಗೆ ಪಾತಾಳ ಗಂಗೆಯನ್ನೇ ಮೇಲೆ ಬರಿಸುವುದರ ಮೂಲಕವಾಗಿ ಅವರ ಬಾಯಿಗೆ ನೇರವಾಗಿ ನೀರು ಬೀಳುವ ಹಾಗೆ ಮಾಡಿದವ ನೀನು. ಮಾಡಿದ್ದೇನೆ ಪ್ರಭು. ಅಷ್ಟು ಸಾಮರ್ಥ್ಯ ಇದ್ದಂತಹ ನಿನಗೆ ನಾನು ಕೇಳಿದ ಕಾಲಕ್ಕೆ ಒಂದಿಷ್ಟು ನೀರನ್ನು ತಂದುಕೊಡುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ ಪಾರ್ಥ. ನೀನು ಕೂಡ ಸಾಮಾನ್ಯ ಮನುಷ್ಯರ ಹಾಗೆ ಆಗಿ ಹೋದೆಯಲ್ಲ. ಈ ನನ್ನ ಅವಸ್ಥೆಯನ್ನು ಕಂಡು ಇವನಿಂದ ಇನ್ನು ಏನು ನನಗೆ ಉಪಕಾರ ಇಲ್ಲ, ಇವನ ಜೊತೆ ಯಾಕೆ ಇರಬೇಕು ಎನ್ನುವಂತಹ ಭಾವನೆ ನನ್ನ ಆವರಿಸಿಕೊಳ್ಳುವುದಕ್ಕೆ ಆರಂಭಿಸಿತೆ ಪಾರ್ಥ. ಪಾರ್ಥ, ಅಂದು ಗೀತೆಯಲ್ಲಿ ನಾನೇ ಆಡಿದವನಿದ್ದೆ. ಪಾಂಡವರಲ್ಲಿ ನಾನು ಯಾರು? ಪಾಂಡವಾನಾಂ ಧನಂಜಯೋಸ್ಮಿ ಎನ್ನುವ ಹಾಗೆ. ಸತ್ಯ. ಅದರ ಅರ್ಥ ಕೇವಲ ದಿಗ್ವಿಜಯವನ್ನು ಮಾಡುವುದರ ಮೂಲಕವಾಗಿ ಧನ ಸಂಚಯನವನ್ನು ನೀನು ಮಾಡಿದ್ದಿ ಎನ್ನುವ ಕಾರಣಕ್ಕೆ ನೀ ಧನಂಜಯ ಅಲ್ಲ. ಅಗ್ನಿಯ ಹಾಗೆ ನೀ ಪ್ರಜ್ವಲಿಸುವುದರ ಮೂಲಕವಾಗಿ ಅದಕ್ಕಿಂತಲೂ ಮಿಗಿಲಾದ ಸಾಮರ್ಥ್ಯವನ್ನು ಹೊಂದಿಕೊಂಡವನಿದ್ದಿ. ಜಗದೀಶ್ವರನಿಗೆ ನೀನು ಸಹಕಾರಿಯಾಗಿದ್ದಿ. ಅವನ ಆಪ್ತಮಿತ್ರನಾದ ಕಾರಣದಿಂದ ನೀನು ಧನಂಜಯ ಅಂತ ನಾನು ಆಡಿದವ. ಅಂತಹ ಧನಂಜಯನಿಗೆ ಒಂದಿಷ್ಟು ನೀರನ್ನು ಕೊಡುವುದಕ್ಕೆ ಇಷ್ಟು ಕಷ್ಟವಾಗುತ್ತದೆ ಅಂತಾದರೆ ಒಂದು ಉಪಕಾರವನ್ನೆಲ್ಲ ನೀ ಮರೆತ ಹಾಗೆ ಕಾಣುತ್ತಾ ಇದೆ. ಶರೀರದಲ್ಲಿ ಶಕ್ತಿ ಇರುವ ಸಮಯಕ್ಕೆ ನಾನು ನಿನಗೆ ಬೇಕಾಗಿತ್ತು. ಇಂದಿನ ದಿವಸಕ್ಕಾಗುವಾಗ ಶಕ್ತಿ ವಿಹೀನನ ಹಾಗೆ ನಾನು ಕಾಣುತ್ತಿರುವ ಸಮಯದಲ್ಲಿ ನಾನು ನಿನಗೆ ಬೇಡವಾಗಿ ಹೋದನೇ ಪಾರ್ಥ. ಒಂದೋ ಎರಡೋ ಹೇಳು, ಎಷ್ಟು ಉಪಕಾರವನ್ನು ಮಾಡಿದ್ದೇನೆ.
ನನ್ನ ಹೆಗ್ಗಳಿಕೆಯನ್ನ ನಾನು ಅಹಂಕಾರದಲ್ಲಿ ಆಡುತ್ತಿರುವುದು ಅಂತ ನೀನು ಭಾವಿಸಬಾರದು. ನಿನಗೆ ಮನವರಿಕೆಯಾಗಲಿ, ನೆನಪಾಗಲಿ ಎನ್ನುವಂತಹ ಭಾವದಿಂದಲೇ ನಾನು ಆಡುವುದಕ್ಕೆ ತೊಡಗುವುದು. ಪಾರ್ಥ, ದೇವ, ಇಂದಿನ ದಿವಸಕ್ಕಾಗುವಾಗ ಕುಂತೀಸೂನುವಾದಂತಹ ಪಾರ್ಥ ಎನ್ನುವಂತಹ ಮೂರ್ತಿ ಶಿಲೆ ಎತ್ತಿ ನಿಲ್ಲಬೇಕು, ತಲೆ ಎತ್ತಿ ನಿಲ್ಲಬೇಕು ಅಂತಿದ್ರೆ ಅದನ್ನ ಬೇಕಾದ ರೀತಿಯಲ್ಲಿ ಅದನ್ನೊಂದು ಕೆತ್ತುವುದರ ಮೂಲಕವಾಗಿ ಪಾರ್ಥನೆನ್ನುವ ಮೂರ್ತಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದ್ದು ಯಾರು ಎನ್ನುವುದನ್ನು ಮರೆತು ಬಿಟ್ಟೆಯಾ ಪಾರ್ಥ? ಕುಂಬಾರನ ಮನೆಯಲ್ಲಿ ಮಾತೆಯಾದಂತಹ ಕುಂತಿದೇವಿ ಮಕ್ಕಳಾದಂತಹ ಪಾಂಡವರನ್ನು ನನ್ನ ಕೈಗೆ ಕೊಡುತ್ತಿರುವಂತಹ ಕಾಲದಲ್ಲಾಡಿದ ಮಾತು, ನಿನ್ನ ಪ್ರಾಣಗಳ ಹಾಗೆ ಇವರನ್ನು ರಕ್ಷಿಸಿಕೊಂಡು ಬರಬೇಕು ಎನ್ನುವ ಹಾಗೆ. ಅಂತಹ ಪ್ರಾಣಗಳ ಹಾಗೆ ರಕ್ಷಿಸಿಕೊಂಡು ಬಂದಂತಹ ನನಗೆ ಆಪತ್ತೆಸಗಿದಾಗ ಒಂದಿರಿತು ನೀರು ಕೊಡುವುದಕ್ಕೆ ಇಷ್ಟು ಕಷ್ಟವನ್ನು ಅನುಭವಿಸುತ್ತಾ ಇದ್ದೀಯಲ್ಲ ಪಾರ್ಥ. ಪಾರ್ಥ, ನೀನಾಡಿದ ಮಾತುಗಳೆಲ್ಲವೂ ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ನಾನು ಎಷ್ಟೆಲ್ಲ ಮಾಡಿದವನಿದ್ದೆ ನಿನಗೆ ಬೇಕಾಗಿ. ಜಯದ್ರಥ ವಧ ಪ್ರಕರಣ ಇರಬಹುದು, ಹಗಲನ್ನ ಕತ್ತಲೆಯಾಗಿಸಿದೆ. ಯಾಕೆ? ನನ್ನ ಭಾವನಾದ ಪಾರ್ಥನ ಮಾತು ಉಳಿಯಬೇಕು, ಶಿರವನ್ನ ಛೇದಿಸ್ತೇನೆ ಎನ್ನುವ ಹಾಗೆ ಆಡಿದ ನುಡಿ ಉಳಿಯಬೇಕು. ಯಾರ್ಯಾರಿಗೆ ಕೊಡುತ್ತಾ ಇದ್ದಂತಹ ಸುಭದ್ರೆಯನ್ನ ಕೌರವನಿಗೆ ಕೊಡುವುದು ತರವಲ್ಲ ಎನ್ನುವ ಹಾಗೆ ಅಣ್ಣನಿಗೆ ನೀತಿಯ ಮಾತುಗಳನ್ನು ಹೇಳುವುದರ ಮೂಲಕ ಸನ್ಯಾಸಿ ವೇಷವನ್ನು ಧರಿಸುವ ಹಾಗೆ ನಿನಗೆ ಮಾತುಗಳನ್ನು ಕೊಟ್ಟು ಸುಭದ್ರೆಯನ್ನ ನಿನಗೆ ನಾ ಕೊಟ್ಟೆ. ಯಾಕೆ? ಸುಭದ್ರೆಯ ಬದುಕೆನ್ನುವಂಥದ್ದು ಭದ್ರವಾಗಿರಬೇಕು ಎನ್ನುವ ದೃಷ್ಟಿಯಿಂದ. ಅದಕ್ಕಿಂತಲೂ ನೀನು ನನ್ನ ಮಿತ್ರನಾಗಿದ್ದೆ ಎನ್ನುವ ಕಾರಣಕ್ಕೋಸ್ಕರವಾಗಿ. ದೇವೇಂದ್ರನೇ ಬಂದು ನಿಂತಹ ಸಮಯದಲ್ಲಿ ನಾನು ಕೇಳಿಕೊಂಡದ್ದೇನು ಬಲ್ಲಯ್ಯ? ಪಾರ್ಥನ ಮಿತ್ರತ್ವ ಎನ್ನುವಂಥದ್ದು, ಮೈತ್ರಿ ಭಾವ ಎನ್ನುವುದು ತನಗೆ ಸದಾ ಬೇಕು ಎನ್ನುವ ಹಾಗೆ ನಾ ಕೇಳಿಕೊಂಡೆ. ಅದನ್ನೆಲ್ಲ ಮರೆತು ಇಂದಿನ ದಿವಸಕ್ಕಾಗುವಾಗ ಒಂದಿಷ್ಟು ನೀರು ಕೊಡುವುದಕ್ಕೆ ಇಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀಯಲ್ಲ ಪಾರ್ಥ. ನಿನ್ನ ಮಗನಾದಂತಹ ಅಭಿಮನ್ಯು ದ್ವಾರಕೆಯಲ್ಲೇ ಬೆಳೆದವ. ನನ್ನ ಮಕ್ಕಳ ಮಲ ಪುರೀಶಾದಿಗಳನ್ನು ನಾ ತೆಗೆದವನಲ್ಲ. ಆ ಮಕ್ಕಳು ಏನು ಮಾಡಿದರೂ ಕೂಡ ಅದು ಹಾಳಾಗಿ ಹೋಗಲಿ ಎನ್ನುವ ಭಾವದಿಂದ ಹಾಳಾದಂತಹ ಮಲಪುರೀಶಾದಿಗಳನ್ನು ತೆಗೆಯುವುದಕ್ಕೆ ಹೋಗಲಿಲ್ಲ ನಾ. ಆದರೆ ನಿನ್ನ ಮಗನಾದ ಅಭಿಮನ್ಯು ಕುವರ ಮಾಡಿದಂತಹ ಮಲಪುರೀಶಾದಿಗಳನ್ನೆಲ್ಲ ತೆಗೆದು ಶುಭ್ರಗೊಳಿಸಿ ಅವನನ್ನು ನಾ ಬೆಳೆಸಿದಂತಹ ಇದೇ ಕೈಯಲ್ವೇ ಪಾರ್ಥ. ಇದೇ ಕೈಯಲ್ಲಿರುವಂತಹ ನಾನೊಂದಿಷ್ಟು ಆದಂತಹ ವೇದನೆ ಆಗುತ್ತಾ ಇದೆ. ನೀರು ಕೊಡು ಅಂತ ಕೇಳಿಕೊಂಡಾಗ ನೀರು ಕೊಡುವುದಕ್ಕೆ ಇಷ್ಟು ಹಿಂಜರಿಯುವುದಕ್ಕೆ ನೀನು ತೊಡಗಿದ್ದಿ ಅಂತಾದರೆ ಆ ಉಪಕೃತಿಗಳನ್ನೆಲ್ಲ ನೀನು ಮರೆತು ಬಿಡುವುದಕ್ಕೆ ಆರಂಭಿಸಿದೆಯಾ ಪಾರ್ಥ? ಒಂದಲ್ಲ ಎರಡಲ್ಲ ಪಾರ್ಥ, ಎಷ್ಟು ಪ್ರಕರಣಗಳಲ್ಲಿ ನಿನ್ನನ್ನು ಗೆಲ್ಲಿಸುವುದಕ್ಕೋಸ್ಕರವಾಗಿ ನಾನು ನಿನಗೆ ಸಹಕರಿಸಿದವನಿದ್ದೇನೆ. ನೀ ರಥವನ್ನು ಏರಬೇಕು ಅಂತಂದರೆ ನಾನೇ ಕೈ ಕೊಟ್ಟು ಮೇಲೇರಿಸಿದವ. ಇಂದು ನನ್ನ ಹತ್ತಿರಕ್ಕೆ ಬರುವುದಕ್ಕೆ ನೀನು ಹೆದರುತ್ತಾ ಇದ್ದಿ. ಯಾವಾಗ ಕೃಷ್ಣ ದರ್ಶನವಾಗುತ್ತದೋ ಆ ಕಾಲಕ್ಕೆಲ್ಲ ನಿನ್ನ ಆಲಿಂಗನ ಸುಖ ಬೇಕು ಅಂತ ನೀನು ಕೇಳಿಕೊಂಡವ. ಇಂದು ಆಲಿಂಗನ ಸುಖ ಬಿಡು, ಹತ್ತಿರಕ್ಕೆ ಬಂದು ನೀರು ಕೊಡುವುದಕ್ಕೆ ಇಷ್ಟು ಹಿಂಜರಿಯುತ್ತಾ ಇದ್ದಿ ಅಂತಾದರೆ ಸಾಮಾನ್ಯ ಮನುಷ್ಯರಿಗೂ ನಿನಗಿರುವ ವ್ಯತ್ಯಾಸ ಏನು ಪಾರ್ಥ? ಮಾಡಿದಂತಹ ಉಪಕಾರವನ್ನೆಲ್ಲ ಮರೆದುಕೊಳ್ಳುವುದರ ಮೂಲಕವಾಗಿ, ಮರೆತು ಬಿಡುವುದರ ಮೂಲಕವಾಗಿ ದೂರ ದೂರ ಮತ್ತು ದೂರ ನೀನು ಸರಿಯಿತಿ ಅಂತಾದರೆ ನಾನಿನಗೆ ಅಸ್ಪೃಶ್ಯನಾಗಿ ಹೋದನೆ ಪಾರ್ಥ, ಅಸ್ಪೃಶ್ಯನಾಗಿ. ದೇವ, ಕೂಡುದು ಇದು ಮರೆವು ಅಲ್ಲ, ಇದು ಮಾಯೆ. ಹರಿಯ ಮಾಯದ ನುಡಿಗಳಿಗೆ ಅಂತಃಕರಣ ಕಲಕಲುಗೋ. ನರನು ಜಲವನು ಹರಿಯ ಮುಖ ಕಿಡಿ ತಪ್ಪಿಕೊಂಡನು. ಹರಿಯ ಮುಖ ಕೀಟೆ ತಪ್ಪಿಕೊಂಡನು ಬರಸೆಳೆವುದ. ಪ್ರಭು, ಎಲ್ಲವನ್ನೂ ನೆನಪಿಸಿ ಮತ್ತೆ ನನ್ನನ್ನು ಜಾಗೃತಗೊಳಿಸುತ್ತಾ ಇದ್ದಿ. ಚುಚ್ಚು ಮಾತಿನಿಂದ ನನ್ನನ್ನು ಎಚ್ಚರಿಸಿದೆ. ಈ ಕಾಲಕ್ಕೆ ಇದು ಯಾವುದೂ ಮರೆತು ಹೋದಂತಹ ಪ್ರಕರಣಗಳಲ್ಲ ದೇವ. ಮತ್ತೆ ಆದರೆ ಇದು ಮಾಯೆಗೆ ಮುಸುಕಿದೆ.
ಮಾಯೆ ಮುಸುಕಿದಾಕ್ಷಣ ಮರವೆಯಾದಂತೆ ಆಗಿ ಹೋಯಿತು. ಹಾ. ಇಲ್ಲದೆ ಹೋದರೆ ನಾರದರು ಎಚ್ಚರಿಸಿದಂತಹ ನುಡಿಯೇ ನನಗಿಲ್ಲಿ ಪ್ರಧಾನವಾಯಿತು. ಯಾಕೆ? ಏನೋ ಒಂದು ಬಲವಾದ ಕಾರಣ ಇದೆ, ಆದ್ದರಿಂದಲೇ ಅವರು ಎಚ್ಚರಿಸಿದ್ದಾರೆ. ಸಮೀಪ ಹೋಗಕೂಡದು, ಮುಟ್ಟಬಾರದು ಎನ್ನುವ ಹಾಗೆ. ಆದರೆ ಈ ಕಾಲಕ್ಕೆ ನೀನಾಡಿದ ಮಾತುಗಳು ಮತ್ತೆ ನನ್ನನ್ನು ಎಚ್ಚರಿಸುತ್ತಾ ಇದೆ. ನೀನು ಹೋಗು ಎನ್ನುವ ಹಾಗೆ. ನಿನ್ನಲ್ಲಿ ಇರುವಂತಹ ಶಕ್ತಿಗಳೆಲ್ಲವೂ ಕೂಡ ಅದು ಅಲ್ಲಿಂದಲೇ ಬಂದದ್ದು. ಅಲ್ಲಿಂದ ಬಂದ ಶಕ್ತಿಯನ್ನು ನೀನು ಈ ಕಾಲಕ್ಕೆ ನಿನ್ನಲ್ಲಿ ಯಾಕೆ ಹಿಡಿದಿಟ್ಟುಕೊಳ್ಳುತ್ತಾ ಇದ್ದಿ? ಅದು ಆ ಶಕ್ತಿಯನ್ನೇ ಸೇರಬೇಕಾದ್ದು ಎಂದಾದರೆ ಇನ್ನು ಹುಂಬನಾಗಿ ಮೂಢನಾಗಿ ವರ್ತಿಸುತ್ತಾ ನಾನಿಲ್ಲಿರುವುದಕ್ಕುಂಟೇ ಪ್ರಭು. ಇದೋ ಮತ್ತೆ ನೀರನ್ನೆತ್ತಿದ್ದೇನೆ. ಕುಡಿ ಸ್ವಾಮಿ, ಕುಡಿ, ಸ್ವೀಕರಿಸು. ಏನಾಗಿದೆ ಈ ಕಾಲಕ್ಕೆ, ನನಗೇನಾಗುತ್ತಾ ಇದೆ ಎನ್ನುವುದು ಒಂದೂ ಅರ್ಥವಾಗದಂತಹ ಸ್ಥಿತಿಯಲ್ಲಿ ಆ ಕಡೆ ನೋಡಿದರೆ ಭಗವಂತನಲ್ಲಿರತಕ್ಕಂತಹ ದಿವ್ಯ ಪ್ರಭೆ ಮೇಲಕ್ಕೆ ಹೋಗುತ್ತಾ ಇದೆ. ಅದು ನನ್ನಲ್ಲಿರುವಂತಹ ಯಾವುದೋ ಒಂದು ಶಕ್ತಿಯನ್ನು ಸೆಳೆದುಕೊಂಡು ಈಗ ಅರ್ಥವಾಯಿತು. ಶ್ರೀಮನ್ನಾರಾಯಣನಾಗಿ ಮತ್ತೆ ವೈಕುಂಠವನ್ನು ಸೇರಿದ್ದಾನೆ. ಸತ್ಯ, ಯುಗಾಂತ್ಯದ ಕಾಲಕ್ಕೆ ಪೂರ್ಣಾವತಾರಿಯಾಗಿ ಮತ್ತೆ ತನ್ನ ಮೂಲ ಸ್ವರೂಪವನ್ನು ಸೇರಿಕೊಂಡಿದ್ದಾನೆ ಎಂದಾದರೆ ನನ್ನಲ್ಲಿರುವಂತಹ ನಾರಾಯಣತ್ವವನ್ನು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡು ಹೋಗಿದ್ದಾನೆ. ನಾನು ಕೇವಲ ನರನಾಗಿ ಈ ಭೂಮಿಯಲ್ಲಿ ಉಳಿದುಕೊಂಡಿದ್ದೇನೆ. ಆದರೆ ದೇವನಾಡಿದಂತಹ ಮಾತುಗಳು, ಆ ಮಾತುಗಳನ್ನು ಉಳಿಸುವುದಕ್ಕೆ ಇಲ್ಲಿ ಉಳಿದುಕೊಂಡದ್ದು ನಾನು ಓರ್ವನೇ. ಆ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾದರೆ ಮಾತ್ರ ಭಗವಂತನಿಗೆ ಸಂತೋಷ. ಅದಕ್ಕಾಗಿ ಮತ್ತೆ ದ್ವಾರಕೆಯ ಕಡೆ ಬಂದಾಗ ಎಲ್ಲವೂ ತಿಳಿಯಿತು. ವಜ್ರನಲ್ಲಿ ಭಗವಂತನೇ ಎಲ್ಲವನ್ನು ನಿರೂಪಿಸಿದ್ದಾನಂತೆ. ಕೆಲ ಹೊತ್ತಿನಲ್ಲಿ ದ್ವಾರಕೆಯೇ ಮುಳುಗಿ ಹೋಗುತ್ತದೆ. ಎಲ್ಲರೂ ಹಸ್ತಿನಾವತಿಯನ್ನು ಸೇರಿಕೊಳ್ಳಿ. ಅಲ್ಲಿ ಪಾರ್ಥನಿದ್ದಾನೆ. ಮುಂದೆ ಏನು, ಎಲ್ಲಿಯವರೆಗೆ ಎನ್ನುವುದು ಕೂಡ ಭಗವಂತನಿಂದ ಕಾಲಕ್ಕೆ ನಿರ್ದೇಶಿಸಲ್ಪಟ್ಟಿದೆ. ಅಂತೆಯೇ ನಾನು ನಡೆದುಕೊಳ್ಳುವಲ್ಲಿ ಈಗ ಪರ್ಯಾಪ್ತನಾಗಬೇಕು. ಭಗವಂತನೇ ತನ್ನ ರೂಪವನ್ನು ಕೊನೆಗೊಳಿಸಿ ಮೂಲ ರೂಪಕ್ಕೆ ಹೋದ ಮೇಲೆ ನಾವು ಇನ್ನು ಎಷ್ಟು ಸಮಯ ಎನ್ನುವುದು ಕೂಡ ಇದೆ. ಆದರೆ ಆ ಸಮಯದವರೆಗೆ ಭಗವತ್ ಸಂಕಲ್ಪದಂತೆ ನಾವು ನಡ್ಕೊಳ್ಳಬೇಕು. ಭಗವಂತನ ಸಂಕಲ್ಪವನ್ನು ಈಡೇರಿಸುವಲ್ಲಿ ಪಾರ್ಥನಾಗಿ ಈ ಕಾಲಕ್ಕೆ ಮುಂದಡಿ ಇಡುತ್ತಾನೆ ಎನ್ನುವುದು ಸತ್ಯ. ಇದರಲ್ಲಿ ಸಂದೇಹವಿಲ್ಲ. ಕೃಷ್ಣ ಹರೇ ಪಾಹಿಮ, ಕೃಷ್ಣ ಹರೇ ಪಾಹಿಮ, ಕೃಷ್ಣಂ ಒಂದೇ ಜಗದ್ಗುರು. ಈವರೆಗೆ ಶ್ರೀ ವಿಷ್ಣು ಯಕ್ಷಬೆಳಗ ಮಜಿಬೈಲು ನಮ್ಮ ಊರಿನ ನಮ್ಮ ತಂಡದಿಂದ ಪ್ರದರ್ಶನಗೊಂಡಂತಹ ತಾಳಮದ್ದಲೆ ಶ್ರೀಕೃಷ್ಣ ಪರಂಧಾಮ. ಇದರಲ್ಲಿ ಹಿಮ್ಮೇಳದಲ್ಲಿ ಭಾಗವಹಿಸಿದಂತಹ ಭಾಗವತರಾಗಿ ಶ್ರೀಯುತ ಶುಭಾನಂದ ಶೆಟ್ಟಿಕೊಳ್ಳೂರು ಹಾಗೂ ಶ್ರೀಯುತ ರಾಮ್ ಪ್ರಸಾದ್ ಮಯ್ಯ ಕೋಡ್ಲು. ಚೆಂಡೆಮದ್ದಳೆಯಲ್ಲಿ ಶ್ರೀಯುತ ಪೃಥ್ವಿರಾಜ್ ಪೆರುವೋಡಿ ಹಾಗೂ ಶ್ರೀ ಪ್ರಜೇಶ್ ಬಾಯರ್. ಚಕ್ರತಾಳದಲ್ಲಿ ಗೌತಮ್ ನಾವಡ. ಇವರೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮುಮ್ಮೇಳದಲ್ಲಿ ಶ್ರೀ ಗೋಪಾಲಕೃಷ್ಣ ನಾಯಕ್ ಸೂರಂಬೈಲು, ವೇದಮೂರ್ತಿ ಹರಿನಾರಾಯಣ ಮಯ್ಯ ಬಜೆ, ಶ್ರೀಕೃಷ್ಣ ಭಟ್ ದೇವಕಾನ, ಶ್ರೀ ಗುರುರಾಜ್ ಹೊಳ್ಳ ಬಾಯಾರು, ಶ್ರೀ ಕುರುಣ ಕುದುರೆಕೋಡ್ಲು, ಶ್ರೀ ಹರೀಶ್ ನಾವಡ ಮಜಿಬೈಲ್, ಶ್ರೀಮತಿ ಮಮತಾ ನಾವಡ ಮಜಿಬೈಲ್